ಸೊ ಈಗ ಕ್ವಶನ್ ನಂಬರ್ 6 ಏನಿದೆ ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 6 ಏನಿದೆ, ಹೌ ಮೆನಿ ಸಿಲ್ವರ್ ಕಾಯಿನ್ಸ್ 1.5 ಸೆಂಟಿಮೀಟರ್ ಇನ್ diameter and of thickness 2 millimeter must be melted to form a cuboid of dimension 5.5 into 10 into 3 centimeter cube. ಸೊ ಅಂದರೆ ಅರ್ಥ ಏನು, ಒಂದು ಕ್ಯೂಬಾಯ್ಡ್ ಬೇಕು ನಮಗೆ. ಆ ಕ್ಯೂಬಾಯ್ಡ್ನ ಡೈಮೆನ್ಷನ್ ಏನಿರಬೇಕು ಅಂತ ಹೇಳಿದ್ರೆ, ಸೊ ಹಿಯರ್ ಐ ವಿಲ್ ರೈಟ್. ಸೊ ಕ್ಯೂಬಾಯ್ಡ್ನ ಡೈಮೆನ್ಷನ್ ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ವಾಟ್, ಓಕೆ. ಸೊ ಕ್ಯೂಬಾಯ್ಡ್ನ ಡೈಮೆನ್ಷನ್ ಯಾವಾಗಲೂ ಈ ರೀತಿ 3 ವ್ಯಾಲ್ಯೂಸ್ ಕೊಟ್ಟಿದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ L ಇಂಟು B ಇಂಟು H. ಸೊ ಈ ಕ್ಯೂಬಾಯ್ಡ್ನ ಲೆಂತ್ ಏನಿದೆ ಅವ್ರು ಹೇಳೋ ಪ್ರಕಾರ 5.5 ಸೆಂಟಿಮೀಟರ್ ಇದೆ. ಬ್ರೆಡ್ತ್ ಏನಿದೆ, ಬ್ರೆಡ್ತ್ 10 ಸೆಂಟಿಮೀಟರ್ ಇದೆ. ಹೈಟ್ ಏನಿದೆ 3.5 ಸೆಂಟಿಮೀಟರ್ ಇದೆ. ಸೊ ಈ ಥರ ಒಂದು ಕ್ಯೂಬಾಯ್ಡ್ ಬೇಕು. ಆ ಕ್ಯೂಬಾಯ್ಡ್ನ ಯಾವುದರಿಂದ ನಾವು ತಗೋಬೇಕು ಅಂದರೆ, ಒಂದು ಕಾಯಿನ್, ಸಿಲ್ವರ್ ಕಾಯಿನ್ಸ್ಗಳಿರ್ತವೆ. ಸೊ ಸಿಲ್ವರ್ ಕಾಯಿನ್ಸ್ ಯಾವ ಶೇಪಲ್ಲಿ ಇರುತ್ತೆ ಅಂದರೆ, ಯೂಶಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ ದ ಶೇಪ್ ಆಫ್ ವಾಟ್, ಸಿಲಿಂಡರ್. ಈ ಥರ ಎಷ್ಟೋ ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಸಿಲ್ವರ್ ಕಾಯಿನ್ಸನ್ನು ಏನು ಮಾಡಬೇಕು, ಆ್ಯಡ್ ಮಾಡ್ತಾ ದಟ್ ಮೀನ್ಸ್ ಮೆಲ್ಟ್ ಮಾಡ್ತಾ ನಮಗೇನು ಬರಬೇಕು, ಒಂದು ಕ್ಯೂಬಾಯ್ಡ್ ಬರಬೇಕು. ಹೌದಾ? ಅವರು ಸಿಲ್ವರ್ ಕಾಯಿನ್ಸ್ನ ಡಯಾಮೀಟರ್ನು ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟು ಅಂತ ಹೇಳಿದ್ರೆ 1.75 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಥಿಕ್ನೆಸ್. ಸೊ ಥಿಕ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಹೈಟ್ ಅಂತ ತಗೋಬೇಕು. ಎಷ್ಟು ಹೇಳಿದ್ದಾರೆ ಥಿಕ್ನೆಸ್ಸು? 2 ಮಿಲಿಮೀಟರ್. ಸೊ ಈ ರೀತಿ ಕ್ವಶನ್ ಬಂದಾಗ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಟ್ಯಾಬ್ಯುಲೇಟ್ ದ ವ್ಯಾಲ್ಯೂಸ್. ಓಕೆ, ಈ ಕ್ವಶನ್ಗೆ ಆನ್ಸರು. ಸೊ ಟ್ಯಾಬ್ಯುಲೇಟ್ ದ ವ್ಯಾಲ್ಯೂಸ್. ಏನೇನು ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ವಾಟ್, ಕಾಯಿನ್. ಸೊ ಫಸ್ಟ್ ಕಾಯಿನ್ಸ್ ಅಂತ ಬರ್ಕೊಳ್ಳೋಣ. ಕಾಯಿನ್ಸಿಗೆ ಸೊ ರೇಡಿಯಸ್ ಆಫ್ ಕಾಯಿನ್ ಇಸ್ ಈಕ್ವಲ್ ಟು ಡಯಾಮೀಟರ್ ಡಿವೈಡೆಡ್ ಬೈ 2. ಡಯಾಮೀಟರ್ ಎಷ್ಟಿದೆ? 1.75 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ 2. ಓಕೆ, ಸೊ ಈ ರೀತಿ ನಿಮಗೆ ಡೆಸಿಮಲ್ಸಲ್ಲಿ ಬಂದರೆ, ವ್ಯಾಲ್ಯೂಸ್ಗಳು ಡೆಸಿಮಲ್ಸಲ್ಲಿ ಬಂದರೆ ಮತ್ತೆ ನೀವು ಡೆಸಿಮಲ್ಸಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ಸ್ಟೆಡ್ ಆಫ್ ಕನ್ವರ್ಟ್ ಇಟ್ ಇಂಟು ಫ್ರಾಕ್ಷನ್ಸಿಗೆ ಕನ್ವರ್ಟ್ ಮಾಡಿ. ಇಲ್ಲಿ ಪಾಯಿಂಟ್ ಇದೆ. ಸೊ ಪಾಯಿಂಟನ್ನು ರೈಟ್ ಸೈಡಿಗೆ ಹಾಕಿದ್ರೆ ನಾವೇನು ಮಾಡಬೇಕು, ಎಷ್ಟು ಡಿಜಿಟ್ಸ್ ರೈಟ್ ಸೈಡಿಗೆ ಹಾಕಿರ್ತೀವಿ ಅಷ್ಟು ಝೀರೋಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಡಿನಾಮಿನೇಟರಲ್ಲಿ. ಸೊ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ವಾಟ್, ಸೆಂಟಿಮೀಟರ್. ಅದೇ ರೀತಿ ನೆಕ್ಸ್ಟ್ ಥಿಕ್ನೆಸ್ ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಕಾಯಿನ್ ವಿಚ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಸಿಲಿಂಡರ್ ಆರ್ ಕಾಯಿನ್, ಹೇಗಾದರೂ ಬರಿಬೋದು. ಬಟ್ ನೀವು R1 H1 ಅಂತ ಬರೆಯೋದಾದರೆ, ಯಾಕಂದರೆ ಇಲ್ಲೂ ಬರುತ್ತೆ ಹೈಟ್ ಅಂತೇಳಿ, ಹೈಟ್ ಹೆಚ್ ಅಂತ ತೋರಿಸೋದಕ್ಕಾಗಲ್ಲ ಎರಡು ಕಡೆ, ಯಾಕಂದರೆ ಕನ್ಫ್ಯೂಷನ್ ಆಗುತ್ತೆ ಇವ್ಯಾಲ್ಯೂಯೇಟರ್ಗೆ. ಸೊ ಹಾಗಾಗಿ ಅಂದರೆ ಮಾರ್ಕ್ಸನ್ನು ಕಳೆಯುವಂಥ ಚಾನ್ಸಸ್ ಇರುತ್ತೆ ಯಾವುದು ಎಚ್ ಅಂತ ಸ್ಪೆಸಿಫೈ ಮಾಡಲಿಲ್ಲ ಅಂದರೆ. ಅದು ಹಾಗಾಗಿ ನೀವೇನು ಹೈಟ್ ಆಫ್ ದ ಕೋನ್ ಅಥವಾ ಹೈಟ್ ಆಫ್ ದ ಕಾಯಿನ್ ಅಥವಾ ಹೈಟ್ ಆಫ್ ದ ಸಿಲಿಂಡರ್ ಅಂತ ಬರೆದು ನೀವು HC ಅಂತ ಬರೆದಷ್ಟು ಒಳ್ಳೆಯದು, ಅಥವಾ H1 ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಒಳ್ಳೆಯದು. ಓಕೆನಾ? ಸೊ ಹೈಟ್ ಆಫ್ ದ ವಾಟ್ ಆರ್ ಥಿಕ್ನೆಸ್ ಆಫ್ ದ ಕಾಯಿನ್ ಇಸ್ ಈಕ್ವಲ್ ಟು 2 ಮಿಲಿಮೀಟರ್. ಸೊ ಬಟ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್, ಹಾಗಾಗಿ ಮಿಲಿಮೀಟರ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು ಅಂದರೆ 1 ಮಿಲಿಮೀಟರ್ ಇಸ್ ಈಕ್ವಲ್ ಟು ವಾಟ್, ಅಥವಾ 10 ಮಿಲಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ನಾವು ಸ್ಕೇಲಲ್ಲಿ ನೋಡಿದ್ರು ಗೊತ್ತಾಗುತ್ತೆ 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಅಂತ. ಹಾಗಿದ್ರೆ 1 ಮಿಲಿಮೀಟರ್ಗೆ ಎಷ್ಟು? 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 1/10 ಸೆಂಟಿಮೀಟರ್ ಅಂತ ಅರ್ಥ. ಸೊ 1 ಮಿಲಿಮೀಟರ್ಗೆ ಎಷ್ಟು? 1 ಮಿಲಿಮೀಟರ್ಗೆ 1 ಡಿವೈಡೆಡ್ ಬೈ 10. ಆ 10 ಡಿವಿಷನಲ್ಲಿ ಒಂದು ಡಿವಿಷನ್ ಏನಿರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಮಿಲಿಮೀಟರ್. ಈಗ 2 ಮಿಲಿಮೀಟರ್ ಇದೆ. ಸೊ 2 ಮಿಲಿಮೀಟರ್ ಅಂದರೆ ಏನರ್ಥ? 2/10 ಸೆಂಟಿಮೀಟರ್ ಅಂತ ಅರ್ಥ. ಓಕೆ ಫೈನ್, ಇಟ್ ಈಸ್ ಜಸ್ಟ್ ಅ ಕನ್ವರ್ಷನ್. ಸೊ ನೆಕ್ಸ್ಟ್ ಏನು ಯಾವುದಕ್ಕೆ ಹೋಗೋಣ? ಕ್ಯೂಬಾಯ್ಡ್ದು ಟ್ಯಾಬ್ಯುಲೇಷನ್ ಮಾಡ್ಕೊಳ್ಳೋಣ. ಸೊ ಕ್ಯೂಬಾಯ್ಡಲ್ಲಿ ಲೆಂತ್ ಎಷ್ಟಿದೆ? ದಟ್ ಈಸ್ 5.5 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟಿದೆ? 10 ಸೆಂಟಿಮೀಟರ್. ಅದೇ ರೀತಿ ಹೈಟ್ ಎಷ್ಟಿದೆ? ದಟ್ ಈಸ್ 3.5 ಸೆಂಟಿಮೀಟರ್. ಸೊ ಇಷ್ಟ ಆಯಿತು. ಈಗ ನಾವೇನು ಮಾಡಬೇಕು, ಎಷ್ಟು ಈ ಥರ ಕಾಯಿನ್ಸ್ ಬೇಕು. ಸೊ ಅಕಾರ್ಡಿಂಗ್ ಟು ಕ್ವಶನ್ ನಾವು ಒಂದು ಕ್ಯಾಲ್ಕುಲೇಷನ್ ಟೈಪ್ ಬರ್ಕೊಳ್ಳೋದಾದರೆ ಹೇಗೆ ಬರಿಬೋದು ಅನ್ನೋದಾದರೆ, ಸಿ ಹಿಯರ್ ಅಕಾರ್ಡಿಂಗ್ ಟು ಕ್ವಶನ್. So volume of cuboid is equal to, or volume of coins is equal to volume of cuboid. ಆದರೆ ಒಂದು ಕಾಯಿನ್ ಇಟ್ಕೊಂಡು ಕ್ಯೂಬಾಯ್ಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಅವರೇ ಕೇಳ್ಬಿಟ್ಟಿದ್ದಾರೆ ಎಷ್ಟೋ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸ್ ಇದೆ ಅಂತೇಳಿ. ಹಾಗಾಗಿ ಏನಂತ ಬರೀಬೇಕು, N ಇಂಟು ವಾಲ್ಯೂಮ್ ಆಫ್ ಕಾಯಿನ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಬರಬೇಕು. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಿದೆ ದಟ್ ಈಸ್ ಆಲ್ರೆಡಿ ದೇ ಹ್ಯಾವ್ ಗಿವನ್ 5.5 ಇಂಟು 10 ಇಂಟು 3.5. So volume of coin ಏನಿದೆ N is equal N into, so the volume of coin is in the shape of cylinder. ಹಾಗಾಗಿ ಸಿಲಿಂಡರ್ದು ವಾಲ್ಯೂಮ್ ಫಾರ್ಮುಲಾ ಹಾಕಬೇಕು. ವಾಲ್ಯೂಮ್ ಏನು ಹೇಳುತ್ತೆ? ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಹೇಳುತ್ತೆ. ಹೌದಾ? ಸೊ ಈ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ತಾ ಹೋದರೆ, ಸಿ N ಇನ್ ಪೈ ಮೀನ್ಸ್ ವಾಟ್ 22/7 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 175/200. ಸ್ಕ್ವೇರ್ ಇರೋದ್ರಿಂದ 175/200 ಎರಡು ಸಲ ಬರ್ಕೊಳ್ಳೋಣ. ಇಂಟು ಹೆಚ್ ಎಷ್ಟಿದೆ? 2/10.
ಇಸ್ ಈಕ್ವಲ್ ಟು, ಸೊ ಈಗೇನಿದೆ 5.5 ಇದೆ, ಹಾಗಾಗಿ ನಾನೇನು ಮಾಡ್ತೀನಿ, ಐ ವಿಲ್ ಜಸ್ಟ್ ಕನ್ವರ್ಟ್ ಇಟ್ ಇಂಟು ಫ್ರ್ಯಾಕ್ಷನ್, ದಟ್ ಈಸ್ 55/10 ಆಗುತ್ತೆ, ಇಂಟು 10 ಇಂಟು 35/10. ಸೊ 10 ಇಲ್ಲಿ ಕ್ಯಾನ್ಸಲ್ ಆಗೋಯ್ತು. ಈಗೇನು ಮಾಡೋಣ, ಎನ್ ವ್ಯಾಲ್ಯೂ ಮಾತ್ರ ಬೇಕು, ಮಿಕ್ಕಿದ್ದನ್ನೆಲ್ಲ RHS ಕಳಿಸಿ. ಸೊ ಇಲ್ಲೆಲ್ಲ ಏನಿದೆ ಡಿನಾಮಿನೇಟ್ರಲ್ಲಿ ಇರೋದೆಲ್ಲ ನ್ಯೂಮರೇಟ್ರಿಗೆ ಬರುತ್ತೆ, ನ್ಯೂಮರೇಟರ್ ಎಲ್ಲ ಡಿನಾಮಿನೇಟ್ರಿಗೆ ಹೋಗುತ್ತೆ, ಯಾಕಂದರೆ ಕ್ರಾಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ 55 ಇಂಟು 35 ಇಂಟು 7 ಮೇಲ್ಗಡೆ ಹೋಗುತ್ತೆ, ಇಂಟು 200 ಇಂಟು 200 ಇಂಟು 10 ಹೋಲ್ ಡಿವೈಡೆಡ್ ಬೈ ಈಗ ನ್ಯೂಮರೇಟ್ರಲ್ಲಿ ಇರೋದೆಲ್ಲ ಕೆಳಗಡೆ, ದಟ್ ಈಸ್ 22 ಇಂಟು 175 ಇಂಟು 175 ಇಂಟು 2. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ 10 ಇದೆ, ಆ 10ನ ಇಲ್ಲೇ ಬರ್ಕೊಳ್ತೀನಿ. ಸೊ ಹಿಯರ್ 10 ಗೆಟ್ಸ್ ಕ್ಯಾನ್ಸಲ್. ಸೊ 11 5s 11 2s, ಸೊ 2 100s, ಇಲ್ಲೂ ಅಷ್ಟೇ 2 1s 2 100s. ಸೊ ಏನು ಉಳಿಯುತ್ತೆ, ಒಂದು ಸಿಂಪಲಾಗಿ ಬರ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ 5 ಉಳಿತು, 35 ಉಳಿತು, ಇಂಟು 7 ಉಳಿತು, ಇಂಟು 100 ಹಾಗೆ ಉಳಿತು, ಇಂಟು 100 ಹಾಗೆ ಉಳಿತು, ಡಿವೈಡೆಡ್ ಬೈ, ಸೊ ಇಲ್ಲೇನಾಗುತ್ತೆ 175 ಇಂಟು 175 ಓಕೆ ಸೊ ಇಲ್ಲಿ 175 ಇಂಟು 175 ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಗೋ ಫಾರ್ ಮತ್ತು ಒನ್ಸ್ ಅಗೇನ್ ಸಿನ್ಸ್ 5 ಎಲ್ಲ ಇದೆ, 5 ಮಲ್ಟಿಪಲ್ಸ್ ಇದೆ, ಹಾಗಾಗಿ ಒನ್ಸ್ ಅಗೇನ್ ನಾವು ಮಲ್ಟಿಪ್ಲಿಕೇಶನ್ ಡಿವಿಷನಿಗೆ ಹೋಗ್ಬೋದು. ಸೊ ನೀವು ಡಿವಿಷನ್ ಮಾಡಿ ಒಂದು ಸಲ ಪಾಸ್ ಮಾಡಿಬಿಟ್ಟು, ಸೊ ವಿ ವಿಲ್ ಸಿ ವಾಟ್ ವಿಲ್ ಬಿ ದ ಆನ್ಸರ್. ಓಕೆ, ಸೊ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ, ಡಿವಿಷನ್ ಮಾಡ್ತಾ ಬನ್ನಿ ನೀವು. ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಾದರೆ 5 ಇಂಟು 35 ಇಂಟು 7 ಇಂಟು 100 ಇಂಟು 100 ಡಿವೈಡೆಡ್ ಬೈ 175 ಡಿವೈಡೆಡ್ ಬೈ 175. ಸೊ ಎಕ್ಸಾಕ್ಟ್ ನಮಗೆ ಆನ್ಸರ್ ಎಷ್ಟು ಬರಬೇಕು ಅಂದರೆ ಇದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ವಿ ಮಸ್ಟ್ ಗೆಟ್ 400. ಸೊ ಅದರ ಅರ್ಥ ಏನು, ಹೌ ಮೆನಿ ಕಾಯಿನ್ಸ್ ನಮಗೆ ಬೇಕಾಗಿರೋದು 400 ಕಾಯಿನ್ಸ್, ಅಂದರೆ ಈ ರೇಡಿಯಸ್ಸು ಮತ್ತು ಈ ಥಿಕ್ನೆಸ್ಸಲ್ಲಿರುವಂತಹ 400 ಕಾಯಿನ್ಸನ್ನು ನಾವು ಮೆಲ್ಟ್ ಮಾಡಿದ್ರೆ ನಮಗೆ ಈ ಡೈಮೆನ್ಷನ್, ಅಂದರೆ ಅವ್ರು ಕೇಳಿರುವಂತಹ ಡೈಮೆನ್ಷನ್ನ ಕ್ಯೂಬಾಯ್ಡ್ ಸಿಗಬಹುದು. ದಟ್ ಈಸ್ ವಾಟ್ ದ ಕನ್ಕ್ಲೂಷನ್ ಆಫ್ ದಿಸ್ ಕ್ವಶನ್ ಸೊಲ್ಯೂಷನ್. ಅರ್ಥ ಆಯಿತು ಅಂದ್ಕೊಳ್ತೀವಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ನೋಡೋಣ. ಕ್ವಶನ್ ನಂಬರ್ 7 ಏನಿದೆ, ಎ ಸಿಲಿಂಡ್ರಿಕಲ್ ಬಕೆಟ್ 32 ಮೀಟರ್ ಹೈ ಆ್ಯಂಡ್ ವಿತ್ ಎ ರೇಡಿಯಸ್ ಆಫ್ ಇಟ್ಸ್ ಬೇಸ್ 18 ಸೆಂಟಿಮೀಟರ್ is filled with the sand. This bucket is emptied on the ground and the conical heap of the sand is formed. If the height of the conical heap is 24 cm, find the radius and slant height of the heap. Okay, so very easy question, 3 marks ಗೆ. ಏನು ಹೇಳ್ತಿದ್ದಾರೆ, ಸೊ ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಏನು ಹೇಳ್ತಿದ್ದಾರೆ, ಒಂದು ಬಕೆಟ್ ಇದೆ, ಯೂಶಲಿ ಬಕೆಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ವಾಟ್, ಸಿಲಿಂಡರ್, ಆಯಿತಾ. ಸೊ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿರುವಂಥ ಬಕೆಟ್ ಇದ್ದಾರೆ, ಅವ್ರು ಕೊಟ್ಟಿಲ್ಲ ಸಿಲಿಂಡ್ರಿಕಲ್ ಶೇಪ್ ಇದೆ ಅಂತೇಳಿ, ಬಟ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್, ಸಿಲಿಂಡರ್. ಈಗ ಸಿಲಿಂಡ್ರಿಕಲ್ ಶೇಪಲ್ಲಿರೋ ಬಕೆಟನ್ನು ಏನು ಮಾಡ್ತಿದ್ದಾರೆ, ಇದ್ರ ಫುಲ್ ಏನಿದೆ, ಸ್ಯಾಂಡ್ ಇದೆ. ಸೊ ಸ್ಯಾಂಡ್ ಇದೆ ಅಂತ ಹೇಳಿದ್ರೆ ವಿ ಶುಡ್ ಟೇಕ್ ಇಟ್ ಆಸ್ ವಾಟ್, ವಾಲ್ಯೂಮ್ ಆಫ್ ದ ಬಕೆಟ್, ಅಂದರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇದನ್ನ ಏನು ಮಾಡ್ತಿದ್ದಾರೆ, ಮತ್ತೆ ಪೋರ್ ಮಾಡ್ತಿದ್ದಾರೆ, ಇದರಲ್ಲಿರೋ ಸ್ಯಾಂಡನ್ನು ಪೋರ್ ಮಾಡಿದಾಗ ಏನಾಗ್ತದೆ, ಅಲ್ಲಿಂದ ಪೋರ್ ಮಾಡಿದಾಗ ಸುರಿದಾಗ ಯಾವ ಶೇಪಲ್ಲಿ ಫಾರ್ಮ್ ಆಗ್ತದೆ, ಆ ಒಂದು ಮರಳು ಸ್ಯಾಂಡ್ ಯಾವ ಶೇಪಲ್ಲಿ ಫಾರ್ಮ್ ಆಗ್ತದೆ ಅಂದರೆ ಕೋನ್ ಶೇಪಲ್ಲಿ. ಅವ್ರು ಹೇಳಿದ್ದಾರೆ ಏನಂತ, ಎ ಕೋನಿಕಲ್ ಬಕೆಟ್ ಆಫ್ 32 ಮೀಟರ್ ಹೈ, ಅಂದರೆ ಹೈಟ್ ಎಷ್ಟಿದೆ, ದಟ್ ಈಸ್ 32 ಮೀಟರ್. ಅದೇ ರೀತಿ ಅದರ ರೇಡಿಯಸ್ ಎಷ್ಟಿದೆ, 18 ಮೀಟರ್, ಅಂದರೆ ಇದರ ರೇಡಿಯಸ್ ಎಷ್ಟಿದೆ, 18 ಮೀಟರ್ ಇದೆ. ಸೊ ಇದರಲ್ಲಿರುವಂತಹ ಕಂಪ್ಲೀಟ್ ಸ್ಯಾಂಡನ್ನ ಇಲ್ಲಿ ಸುರಿದಿರೋದ್ರಿಂದ ಇದ್ರ ಒಳಗಡೆ ಏನು ವಾಲ್ಯೂಮ್ ಇರುತ್ತೆ, ಆಮೇಲೆ ಈ ಒಂದು ಕೋನಿಕಲ್ ಶೇಪಿನ ವಾಲ್ಯೂಮ್ ಏನಿರುತ್ತೆ ಸೇಮ್ ಇರುತ್ತೆ. ಆದರೆ ಅವ್ರು ಕೊಡ್ತಿರೋದೇನು, ಆ ಕೋನಿನ ಹೈಟ್ ಕೊಡ್ತಾ ಇದ್ದಾರೆ ಒನ್ಸ್ ಅಗೇನ್ 24 ಮೀಟರ್. ಇಟ್ ಈಸ್ ನಾಟ್ ನೆಸೆಸರಿ ದಟ್ ಇದು 32 ಇದ್ರೆ ಅದು 32 ಮೀಟರೇ ಆಗಬೇಕು ಅಂತಿಲ್ಲ. ಈಗ ಕೋನಿನ ಬೇಸ್ ದೊಡ್ಡದಾಗ್ತಾ ಹೋದರೆ ಹೈಟ್ ಸಣ್ಣದಾಗ್ತಾ ಹೋಗುತ್ತೆ. ಹಾಗಿದ್ರೆ ಇದರ ರೇಡಿಯಸ್ ಎಷ್ಟು ಅಂತ ಕೇಳ್ತಾರೆ, ಫೈಂಡ್ ದ ರೇಡಿಯಸ್. ಹಾಗಿದ್ರೆ ಯಾವ್ದು ರೇಡಿಯಸ್ಸು, ಕೋನಿನ ರೇಡಿಯಸ್ ಕೇಳ್ತಿದ್ದಾರೆ ಪ್ಲಸ್ ಸ್ಲ್ಯಾಂಟ್ ಹೈಟ್ ಕೇಳ್ತಿದ್ದಾರೆ. ಸೊ ವಾಟ್ ಆರ್ ದಿಸ್ ಅಂತೇಳಿ. ಸೊ ದಿಸ್ ಈಸ್ ದ ಕ್ವಶನ್. ಇಷ್ಟು ಅರ್ಥ ಆದರೆ ಸಾಲ್ವ್ ಮಾಡೋದು ಬಹಳ ಈಸಿ. ಫಸ್ಟ್ ಯಾವ್ದು ತೊಗೊಳ್ಳೋಣ, ಸಿಲಿಂಡರ್ ತೊಗೊಳ್ಳೋಣ. ಸಿಲಿಂಡರ್ದು ಟ್ಯಾಬ್ಯುಲೇಷನ್ಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಸಿಲಿಂಡರ್ದು ಹೈಟ್ ಎಷ್ಟಿದೆ, ಹೈಟ್ ಆಫ್ ಸಿಲಿಂಡರ್ CYL, ಹೈಟ್ ಆಫ್ ಸಿಲಿಂಡರ್ HCYL ಅಂತ ಬರಿತೀನಿ, ದಟ್ ಈಸ್ 32 ಮೀಟರ್. ಅದೇ ರೀತಿ ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟಿದೆ, ದಟ್ ಈಸ್ 18 ಮೀಟರ್. ಆಯಿತಾ, ಓಕೆ. ನೆಕ್ಸ್ಟ್ ಅದರ ವಾಲ್ಯೂಮ್ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬಿಡೋಣ. ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ಪೈ r²h, ವಿಚ್ ಇಸ್ ಈಕ್ವಲ್ ಟು 22/7 ಇಂಟು ರೇಡಿಯಸ್ ಎಷ್ಟಿದೆ, 18 ಇದೆ, ಹಾಗಾಗಿ 18 ಇಂಟು 18 ಇಂಟು h ಎಷ್ಟಿದೆ, 32 ಇದೆ. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ವಾಟ್, ಮೀಟರ್ ಕ್ಯೂಬ್, ವಾಲ್ಯೂಮ್ ಆಫ್ ಸಿಲಿಂಡರ್.
ಅದೇ ರೀತಿ ನೆಕ್ಸ್ಟ್ ಯಾವುದು ಕೋನ್ದು ತೊಗೊಳ್ಳೋಣ. ಕೋನಿಕಲ್ ಹೀಪ್ ಫಾರ್ಮ್ ಆಗ್ತದೆ. ಹಾಗಾಗಿ ಹೈಟ್ ಅವ್ರು ಕೊಟ್ಟಿದ್ದಾರೆ, ಹೈಟ್ ಆಫ್ ಕೋನ್ ಈಸ್ ಈಕ್ವಲ್ ಟು ವಾಟ್, ದಟ್ ಈಸ್ 24 ಮೀಟರ್. ರೇಡಿಯಸ್ ಕೊಟ್ಟಿಲ್ಲ, ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಏನು ನಾವು ಬರ್ಕೋಬೋದು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಕ್ವಶನ್ we can write that according to question volume of cylinder or volume of bucket is in the form of cylinder, bucket is equal to volume of cone. ವಾಲ್ಯೂಮ್ ಆಫ್ ಬಕೆಟ್ ಮತ್ತು ವಾಲ್ಯೂಮ್ ಆಫ್ ಕೋನ್ ಏನಿದೆ ಸೇಮ್ ಇರುತ್ತೆ, ಯಾಕಂದರೆ ಅದರಲ್ಲಿರೋ ಮರಳನ್ನೇ ಕೆಳಗಡೆ ಹಾಕಿರೋದು. ವಾಲ್ಯೂಮ್ ಆಫ್ ಬಕೆಟ್ ಏನಾಯಿತು, ದಟ್ ಈಸ್ 22/7 ಇಂಟು 18 ಇಂಟು 18 ಇಂಟು 32 is equal to volume of cone ಏನು 1/3 pi r square h. This is the formula for volume of cone. So ಇಲ್ಲಿ ಓಕೆ ಫೈನ್, ಇಲ್ಲಿ ಕ್ಯಾಲ್ಕುಲೇಷನ್ ಕಂಟಿನ್ಯೂಷನ್ ಮಾಡ್ತೀನಿ. 22/7 ಇಂಟು 18 ಇಂಟು 18 ಇಂಟು 32 is equal to, ಇದರಲ್ಲಿ ನಮಗೆ ಅನ್ನೋನ್ ವ್ಯಾಲ್ಯೂ ಏನು ಗೊತ್ತಿಲ್ಲ, ರೇಡಿಯಸ್ ಸಿಗುತ್ತೆ. ಸೊ ಅದಾದಮೇಲೆ ರೇಡಿಯಸ್ ಸಿಕ್ಕಿದ್ರೆ ನಾವೇನು ಹಾಕ್ಬೋದು, ಪೈಥಾಗರಸ್ ಥಿಯರಮ್ ಹಾಕ್ಕೊಂಡು ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೋದು. ಸೊ ಈಗೇನು ಮಾಡೋಣ, ದಟ್ ಈಸ್ 1/3 ಹಾಗೆ ಬರ್ಕೊಳ್ಳೋಣ, ಇಂಟು ವ್ಯಾಲ್ಯೂ ಏನು 22/7 ಇಂಟು ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಆರ್ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ, ಇಂಟು ಹೆಚ್ ಹೈಟ್ ಆಫ್ ದ ಕೋನ್ ಅವರೇ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ 24 ಅಂತ. ಎರಡು ಕಡೆ ಸೇಮ್ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಕಡೆ ಸೇಮ್ ಕ್ವಾಂಟಿಟಿ ಇದ್ದರೆ, ಸೇಮ್ ವ್ಯಾಲ್ಯೂ ಇದ್ದರೆ ವಿ ಕ್ಯಾನ್ ಕ್ಯಾನ್ಸಲ್, ದಟ್ ಈಸ್ ಪೈ 22/7 ಕ್ಯಾನ್ಸಲ್ ಮಾಡ್ಬೋದು. ನನಗೆ ಬೇಕಾಗಿರೋದು ಆರ್ ಮಾತ್ರ, ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಕಡೆ ಕಳಿಸ್ಕೊಳ್ಳೋಣ. ಸೊ ಕಳಿಸ್ಕೊಂಡ್ರೆ ಏನಾಗುತ್ತೆ, 18 ಇಂಟು 18 ಇಂಟು 32 ಓಕೆ ಇಂಟು ಡಿನಾಮಿನೇಟ್ರಲ್ಲಿದೆ 3 ಮೇಲ್ಗಡೆ ಬರುತ್ತೆ, ಡಿವೈಡೆಡ್ ಬೈ ಇಲ್ಲೇನು ಉಳಿತು 24. ಸೊ ಈಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ 8 3s ಓಕೆ 8 4s 3 1s ಕ್ಯಾನ್ಸಲ್ ಈಸ್ ಈಕ್ವಲ್ ಟು ವಾಟ್, ಆರ್ ಸ್ಕ್ವೇರ್. ಸೊ ನನಗೆ ಆರ್ ಮಾತ್ರ ಬೇಕಾಗಿರೋದ್ರಿಂದ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 18 ಇಂಟು 18 ಇಂಟು 4 ಏನು ಸಿಗುತ್ತೆ ನೋಡೋಣ. ಓಕೆ ಫೈನ್. ಸೊ 18 ಇಂಟು 18 ಇಂಟು 2ನ ನಾನು ಹೇಗೆ ಬರಿಬೋದು, ಓಕೆ ಸೊ 9 ಇಂಟು 2 ಅಂತ ಬರಿಬೋದು 18ನ. ಅದೇ ರೀತಿ 18ನ 9 ಇಂಟು 2 ಅಂತ ಬರಿಬೋದು, ಇಂಟು 4 ಉಳಿಯುತ್ತೆ, ಈಸ್ ಈಕ್ವಲ್ ಟು ಆರ್. ನನಗೆ ಆರ್ ಮಾತ್ರ ಬೇಕಾಗಿರೋದ್ರಿಂದ ಸ್ಕ್ವೇರ್ ರೂಟ್ ತೊಗೊಳ್ತೀನಿ. ಸೊ ಸ್ಕ್ವೇರ್ ರೂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಐ ವಿಲ್ ರೈಟ್ ಹಿಯರ್. ಸೊ r is equal to square root of 9 into 2 into 9 into 2 into 4. See, ಈಗ 18 into 18 into 4 ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ಟೈಮ್. ಇನ್ಸ್ಟೆಡ್ ಆಫ್ 18 ಸ್ಕ್ವೇರ್ ರೂಟ್ ಇರೋದ್ರಿಂದ 9 into 2 9 into 2 ಅಂತ ಬರಿಬೋದು ಆರಾಮಾಗಿ. ಸಿ ದೀಸ್ ಆರ್ ದ ಸಿಂಪಲ್ ಕ್ಯಾಲ್ಕುಲೇಷನ್. ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಟೈಮ್ ಸೇವ್ ಮಾಡುವಂತಹ ಕ್ಯಾಲ್ಕುಲೇಷನ್ಸ್ ಇದು. ಸೊ ಈಗ ರೂಟ್ ಆಫ್ 9 ಅಂದ್ರೇನು 3 ಇಂಟು ಓಕೆ. ಸೊ ಮತ್ತೊಂದು ಸಲ ಇಲ್ಲಿ 2 ಇಂಟು 2 ಅಂದರೆ 4, ದಟ್ ಈಸ್ ರೂಟ್ ಆಫ್ 4 ಅಂದ್ರೇನು 2. ಓಕೆ, ಇದು ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್ ಆಫ್ ಮತ್ತೊಂದು ಸಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 9 ಇಂಟು 9 ಇಂಟು 2 2s 4 ಇಂಟು 4 ಹೌದಾ. ಸೊ ಈಗ ಸ್ಕ್ವೇರ್ ರೂಟನ್ನು ತೆಗಿತಾ ಹೋದರೆ ಏನು ಸಿಗುತ್ತೆ ನಮಗೆ, ರೂಟ್ ಆಫ್ 9 ಅಂದರೆ 3, ರೂಟ್ ಆಫ್ 9 ಅಂದರೆ 3, ರೂಟ್ ಆಫ್ 4 ಅಂದರೆ 2, ರೂಟ್ ಆಫ್ 4 ಅಂದರೆ 2. ಸೊ ಏನಾಯಿತು, 3 3s 9, 9 2s 18, 18 2s 36 ಸೆಂಟಿಮೀಟರ್ ಇಸ್ ದ ರೇಡಿಯಸ್. ಸೊ ಏನಾಯಿತು 36 ಸೆಂಟಿಮೀಟರ್. ನೋಡಿ ಇಲ್ಲಿ 18 ಮೀಟರ್ ಇತ್ತು, ಸಾರಿ ನಾಟ್ ಸೆಂಟಿಮೀಟರ್, ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಮೀಟರ್. ಇಲ್ಲಿ 18 ಮೀಟರ್ ಇತ್ತು, ಇಲ್ಲೆಷ್ಟಾಗುತ್ತೆ 36 ಮೀಟರ್. ಅಂದರೆ ರೇಡಿಯಸ್ ಆಫ್ ಬೇಸ್ ಏನಾಯಿತು ದೊಡ್ಡದಾಯಿತು, ದೊಡ್ಡದಾಗ್ತಿದ್ದಂಗೆ ಹೈಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಲ್ಯಾಂಟ್ ಹೈಟ್. ಸೊ ಇಲ್ಲಿ ರೇಡಿಯಸ್ ಗೊತ್ತು, ಹೈಟ್ ಗೊತ್ತು. ಓಕೆ, ಹಿಯರ್ ವಿ ಕ್ಯಾನ್ ಗೆಟ್ ದ ಪರ್ಪೆಂಡಿಕ್ಯುಲರ್, that means we can apply Pythagoras theorem. By Pythagoras theorem, okay, so L square is equal to, or L is equal to root of r square plus h square, which is equal to r is to 36 square plus h is to 24 square. So if you calculate, you will get L is equal to root of 1872. ಇದೆರಡನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಅರೌಂಡ್ ದ ವ್ಯಾಲ್ಯೂ 1872. ಸೊ 1872 ಸಿಕ್ಕಿದ್ರೆ ಯು ವಿಲ್ ಗೆಟ್, ಇದು ಸ್ಕ್ವೇರ್ ರೂಟ್ನ ತೆಗಿಬೇಕು. ಈಗ ನಾವು ವಿ ಹ್ಯಾವ್ ಟು ಗೆಟ್ ದ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ ತೆಗಿಬೇಕು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ವಾಟ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. 1872ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಡಿವೈಡ್ ಮಾಡ್ತಾ ಹೋಗಿ ಫ್ಯಾಕ್ಟರ್ಸ್, ಸೇಮ್ ಫ್ಯಾಕ್ಟರ್ ಸಿಗುತ್ತಾ ನೋಡ್ಬಿಟ್ಟು ಸ್ಕ್ವೇರ್ ರೂಟ್ ತೆಗಿಬೇಕು. ಇಲ್ಲಾಂದ್ರೆ ಲಾಂಗ್ ಡಿವಿಷನ್ ಮೆಥಡಿಗೆ ಹೋಗಬೇಕು. ಸೊ ವಿ ವಿಲ್ ಗೋ ಫಾರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. 2 9s ಓಕೆ, ಸೊ 2 3s 2 6 2 2 4s 8, 2 6 2 8s 2 2s 2 3s 2 4 2 1 ಓಕೆ 1 7 ಓಕೆ. ನೆಕ್ಸ್ಟ್ 1 1 7 ಬಂದಿದೆ. ಸೊ ಹಾಗಾಗಿ 3 ಇಂದ ಹೋಗೋಣ. 3 3 3s 9, 3 9s ಓಕೆ. ಸೊ 3 13s. ಸಿ 13 ಈಸ್ ಅ ಪ್ರೈಮ್ ನಂಬರ್, ಅದರಿಂದ ಮುಂದೆ ನಮಗೇನಾಗಲ್ಲ, ಡಿವಿಷನ್ ಆಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ. 2 2s 4, 4 2s 8, 8 2s 16
Okay, this can be written as square root of 16 into 3 means 9 into 13. ಓಕೆ, ಸೊ ಈಗ ಸ್ಕ್ವೇರ್ ರೂಟ್ ತೆಗೆಯೋದು, ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದರೆ 9 ಅಂದರೆ 3 ಇಂಟು ರೂಟ್ ಆಫ್ 13 ನಮಗೆ ಸಿಗಲ್ಲ ವ್ಯಾಲ್ಯೂ. ಸೊ ಹಾಗಾಗಿ 4 3 ಏನಾಗುತ್ತೆ 12 ರೂಟ್ 13 ಮೀಟರ್. ದಿಸ್ ಈಸ್ ವಾಟ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್. ಇದು ನಿಮಗೆ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಇದೆ, ಬಟ್ 3 ಮಾರ್ಕ್ಸ್ ಕ್ವಶನಿಗೆ ಇಂಪಾರ್ಟೆಂಟ್ ಕ್ವಶನು ಒಂದು 2 to 3 ಟೈಮ್ಸ್ ನೀವು ಸಾಲ್ವ್ ಮಾಡಿ. ಇಲ್ಲಿ ಕ್ಯಾಲ್ಕುಲೇಷನ್ಸನ್ನು ಏನೋ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಲಿಲ್ಲ, ಏನು ಮಾಡಿದ್ದೀನಿ 9 into 2 9 into 2 ಅಂತ ಬರೆದಿದ್ದೀನಿ. ಸೊ ನಿಮಗೆ ಕೊಡುವಂಥ ಕ್ವಶನಲ್ಲಿ ಈ ರೀತಿ ಬಂದರೆ ಯು ಯೂಸ್ ದ ಟ್ರಿಕ್ ಆ್ಯಂಡ್ ಯು ಗೆಟ್ ದ ಆನ್ಸರ್ ವೆರಿ ಈಸಿಲಿ ವಿತ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ನೌ ಲೆಟ್ ಅಸ್ ಮೂವ್ ಟು ದ ಕ್ವಶನ್ ನಂಬರ್ 8. ಎಸ್, ಕ್ವಶನ್ ನಂಬರ್ 8ನ ನೋಡೋಣ. ಕ್ವಶನ್ ನಂಬರ್ 8 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ಏನಿದೆ ಕ್ವಶನಲ್ಲಿ ನೋಡೋಣ. ಕ್ವಶನ್ ಈಸ್ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬಹಳ ಈಸಿ ಆಗುತ್ತೆ. ಅರ್ಥ ಮಾಡ್ಕೊಳ್ದಲ್ಲೇ ಬ್ಯಾಹಟ್ ಮಾಡಿ ಬರೆಯೋದಕ್ಕಾಗಲ್ಲ ಈ ಕ್ವಶನನ್ನು, ಅಥವಾ ಈ ರೀತಿ ಕೇಳುವಂಥ ಕ್ವಶನ್ನ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಫಿಸಿಕ್ಸಲ್ಲಿ ಬರುವಂತಹ ಒಂದು ಫಾರ್ಮುಲಾ ನೆನಪಿರಬೇಕು. ದಟ್ ಈಸ್ ದ ಫಾರ್ಮುಲಾ ಆಫ್ ಸ್ಪೀಡ್ನ ಫಾರ್ಮುಲಾ ನಿಮಗೆ ನೆನಪಿರಬೇಕು. ಓಕೆ, ಫೈನ್. ಸೊ ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ವಾಟರ್ ಇನ್ ಎ ಕೆನಲ್ 6 meter wide and 1.5 meter deep is flowing with a speed of 10 km/h. How much area will it irrigate if in 30 minutes if 8 cm of standing water is needed? ಆಯಿತಾ? ಸೊ ಕ್ವಶನ್ ತುಂಬ ಸಿಂಪಲ್ಲು. ಒಂದು ಕೆನಲ್ ಇರುತ್ತೆ. ಯೂಶ್ವಲಿ ಹಳ್ಳಿಗಳಲ್ಲಿ ಹೋಗುವಾಗ ಅಥವಾ ಸಿಟಿಗಳಲ್ಲಿ ಕೆನಲ್ಗಳನ್ನು ಮಾಡಿರ್ತಾರೆ. ಎಲ್ಲಿ ಇರಿಗೇಷನ್ ಲ್ಯಾಂಡ್ ಎಲ್ಲಿರುತ್ತೆ ಆ ಜಾಗದಲ್ಲಿ. ಆ ಕೆನಲ್ನ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ, ಒಂದು 6 ಮೀಟರು ಮತ್ತು 1.5 ಮೀಟರ್ ಅಂತ. ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೋಬೇಕಾಗಿರೋದೇನು ಅಂದರೆ ಕೆನಲ್ ವಿಲ್ ಬಿ ಇನ್ ದ ಶೇಪ್ ಆಫ್ ವಾಟ್ ಕ್ಯೂಬಾಯ್ಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆಯಿತಾ? ಯಾಕಂದರೆ ನಮಗೆ ರೆಗ್ಯುಲರ್ ಶೇಪ್ಸ್ ಗೊತ್ತಿರೋದೆ ಒಂದು ಕ್ಯೂಬಾಯ್ಡು, ಸಿಲಿಂಡರು, ಆ ರೀತಿ ಗೊತ್ತಿರುತ್ತೆ. ಸೊ ಡೆಪ್ತ್ ಮತ್ತು ವಿಡ್ತ್ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ವಾಟ್ ಕ್ಯೂಬಾಯ್ಡ್ ಶೇಪಲ್ಲೇ ಇರಬೇಕು ಅಂತಿಲ್ಲ, ಸ್ವಲ್ಪ ಕರ್ವ್ ಆಗಿರುತ್ತೆ, ಬಟ್ ನಾವು ಕ್ಯೂಬಾಯ್ಡ್ ಅಂತ ಅಂದ್ಕೊಳ್ಳೋಣ. ಸೊ ಅಷ್ಟು ಡೈಮೆನ್ಷನ್ಸಲ್ಲಿ ಅದ್ರ ಒಳಗಡೆ ನೀರು ಎಷ್ಟು ಹೋಗ್ತಿರುತ್ತೆ, ಕೆನಲ್ ಎಷ್ಟೋ ಕಿಲೋಮೀಟರ್ ಉದ್ದ ಇರುತ್ತೆ, ಬಟ್ ನೀರು ಯಾವ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ 10 km/h ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸೊ ಈ ವ್ಯಾಲ್ಯೂ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೆಂತನ್ನು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ಡೆಪ್ತ್ ಕೊಟ್ಟಿದ್ದಾರೆ, ವಿಡ್ತ್ ಕೊಟ್ಟಿದ್ದಾರೆ. ನಮಗೆ ಕ್ಯೂಬಾಯ್ಡಲ್ಲಿ ಇನ್ನೇನು ಬೇಕು, ಲೆಂತ್ ಬೇಕು, ಹೌದಾ ಇಲ್ಲ? ಸೊ ಡೆಪ್ತ್ ಈಸ್ ನಥಿಂಗ್ ಬಟ್ ಹೈಟ್ ಅಂತ ತಗೊಳ್ಳಿ, LBH ಹೈಟ್ ಅಂತ ತಗೊಳ್ಳಿ. ಆಮೇಲೆ ವಿಡ್ತನ್ನು ಯೂಶಲಿ ವಿಡ್ತ್ ಅಂತಲೇ ತಗೊಳ್ಳಿ. ಆ್ಯಂಡ್ ದೆನ್ ಲೆಂತ್ ಬೇಕಾಗಿರುತ್ತೆ, ಲೆಂತಿಗೋಸ್ಕರ ಸ್ಪೀಡ್ನ ಕೊಟ್ಟಿರೋದು. ಸೊ ಕ್ವಶನನ್ನು ಆಮೇಲೆ ಏನು ಮಾಡ್ತಿದ್ದಾರೆ, ಆ ನೀರು ಯಾವುದಕ್ಕೆ ಹೋಗ್ತದೆ, ಒಂದು ಇರಿಗೇಷನ್ ಲ್ಯಾಂಡಿಗೆ ಹೋಗ್ತಾ ಇದೆ. ಸೊ ಆ ಲ್ಯಾಂಡಲ್ಲಿ ಎಷ್ಟು ಸೆಂಟಿಮೀಟ್ರ್ ಹೈಟಲ್ಲಿ ನೀರು ನಿಂತ್ಕೋಬೇಕು ಅಂದರೆ 8 ಸೆಂಟಿಮೀಟರ್ ಅಷ್ಟು ಹೈಟಲ್ಲಿ ನೀರು ನಿಂತ್ಕೋಬೇಕು. ಸೊ ಇನ್ನೊಂದು ಏನು ಗಮನಿಸಬೇಕು ಅಂದರೆ ಇಲ್ಲಿ ಮೀಟರ್ ಇದೆ, ಸೆಂಟಿಮೀಟರ್ ಇದೆ, ಹಾಗಾಗಿ ಯೂನಿಟ್ಸ್ ಕನ್ವರ್ಷನ್ ಮಾಡ್ಕೋಬೇಕು. 8 ಸೆಂಟಿಮೀಟರ್ ಹೈಟಲ್ಲಿ ನಿಂತ್ಕೋಬೇಕು. ಆದರೆ ಆ ಇರಿಗೇಷನ್ ಲ್ಯಾಂಡ್ ಏರಿಯಾ ಯಾವುದು ಅಂತ ಹೇಳಿಲ್ಲ ನಮಗೆ. ವೆದರ್ ಇಟ್ ಈಸ್ ಇನ್ ಶೇಪ್ ಆಫ್ ವಾಟ್ ಸ್ಕ್ವೇರಲ್ಲಿದೆಯೋ, ಅಥವಾ ರೆಕ್ಟ್ಯಾಂಗಲಲ್ಲಿ ಇದೆಯೋ, ಅಥವಾ ಸಿಲಿಂಡ್ರಿಕ್ ಸರ್ಕ್ಯುಲರ್ ಶೇಪಲ್ಲಿ ಇದೆಯೋ, ಯಾವುದೂ ಹೇಳಿಲ್ಲ. ಇರ್ರೆಗ್ಯುಲರ್ ಶೇಪ್. ಆದರೆ ಅವ್ರು ಏನು ಕೇಳ್ತಿದ್ದಾರೆ, ಏರಿಯಾ ಕೇಳ್ತಿದ್ದಾರೆ, ಬಟ್ ಅದರ ಯಾವುದು ಬೇರೆ ಡೈಮೆನ್ಷನ್ಸ್ಗಳನ್ನು ಕೇಳ್ತಾ ಇಲ್ಲ. ಅವ್ರು ನಮಗೇನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಡಯಾಗ್ರಾಮೆಟಿಕಲಿ ನಾವು ಬರೆಯೋದಾದರೆ, ಸಿ ದಿಸ್ ಈಸ್ ದ ಕೆನಲ್, ಕನ್ಸಿಡರ್ ದಿಸ್ ಆಸ್ ವಾಟ್ ಕೆನಲ್. ಇದ್ರ ಒಳಗಡೆ ಈಗ ನೀರು ಹೋಗ್ತಾ ಇದೆ, ಆಯಿತಾ? ನೀರು ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಫುಲ್ ಉದ್ದ ಇರುತ್ತೆ ಇದು ಕೆನಲ್ಲು, ನಾನು ಇಷ್ಟು ಮಾತ್ರ ಬರ್ತಿದ್ದೀನಿ. ನೀರು ಬರ್ತಾ ಇದೆ. ಸೊ ಈ ನೀರು ಎಲ್ಲಿಗೆ ಬೀಳ್ತಾ ಇದೆ ಅಂದರೆ ಇರಿಗೇಷನ್ ಲ್ಯಾಂಡಿಗೆ ಬೀಳ್ತಾ ಇದೆ. ಇರಿಗೇಷನ್ ಲ್ಯಾಂಡ್ ಈ ಥರ ಇರ್ರೆಗ್ಯುಲರ್ ಶೇಪಲ್ಲಿ ಇರ್ಬೋದು, ಹೌದಾ? ಈ ಥರ ಇರ್ರೆಗ್ಯುಲರ್ ಶೇಪ್. ಆದರೆ ಇದರ ಹೈಟ್ ಎಷ್ಟು ನಿಂತ್ಕೋಬೇಕು ನೀರು ಅಂತ ಹೇಳಿದ್ರೆ ಸೇಮ್ ಹೈಟ್, ಈ ಹೈಟಲ್ಲಿ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ವಾಟ್, ಈ ಹೈಟ್ ಎಷ್ಟಿದೆ 8 ಸೆಂಟಿಮೀಟರ್ ಅಷ್ಟು ನೀರು ಇದ್ರ ಮೇಲ್ಗಡೆ. ಕೆಳಗಡೆ ಲೈನ್ ಇರಿಗೇಷನ್ ಲ್ಯಾಂಡ್ ತೋರಿಸಿದ್ರೆ ಅದ್ರ ಮೇಲ್ಗಡೆ ನೀರಿಷ್ಟು ನಿಂತ್ಕೋಬೇಕು. ಬಟ್ ಇಲ್ಲಿ ಏರಿಯಾ ನಮಗೆ ಗೊತ್ತಿಲ್ಲ. ಇಲ್ಲಿ ಯಾವ ಫಾರ್ಮುಲಾ ಹಾಕೋದಕ್ಕೂ ಅಂದರೆ ನಮಗೆ ಯಾವ ಶೇಪ್ ಅನ್ನೋದು ಗೊತ್ತಿಲ್ಲ, ಹೌದಾ? ಕನ್ಸಿಡರ್ ಈಗ ಏನಂತ ಅಂದ್ಕೊಳ್ಳೋಣ, ಅಕಸ್ಮಾತ್ ಸಿಲಿಂಡ್ರಿಕಲ್ ಶೇಪಲ್ಲಿ ಏನಾದರೂ ಈ ರೀತಿ ಬಂತು, ಅದೇ ನೀರು ಈಗ ಫ್ಲೋ ಆಗಿ ಯಾವ ಶೇಪಲ್ಲಿದೆ, ಆ ಇರಿಗೇಷನ್ ಲ್ಯಾಂಡು ಸರ್ಕಲ್ ಶೇಪಲ್ಲಿದೆ. ಆವಾಗ ಏನಾಗಿದೆ, 8 ಸೆಂಟಿಮೀಟರ್ ಹೈಟಲ್ಲಿ ಈ ರೀತಿ ನೀರು ನಿಂತ್ಕೋಬೇಕು, ಹೌದಾ? ಸೊ ಆವಾಗ ಇದ್ರ ವಾಲ್ಯೂಮ್ ಏನಾಗುತ್ತೆ, πr²h, ಯಾಕಂದರೆ ಸಿಲಿಂಡ್ರಿಕಲ್ ಶೇಪ್ ಇದೆ. ಸಿ πr² ಅನ್ನೋದೇನೋ, ದಟ್ ಈಸ್ ಏರಿಯಾ ಆಫ್ ಎ ಬೇಸ್. ಸೊ ಏರಿಯಾ ಆಫ್ ಎ ಬೇಸ್ ಇಂಟು ಹೈಟ್ ವಿಲ್ ಗಿವ್ ದ ವಾಲ್ಯೂಮ್. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಏರಿಯಾ ಆಫ್ ದಿಸ್ ಇರಿಗೇಷನ್ ಲ್ಯಾಂಡ್ ಇಂಟು ಹೈಟ್ ನಮಗೇನು ಸಿಗುತ್ತೆ, ವಾಲ್ಯೂಮ್ ಸಿಗುತ್ತೆ.
ಸೊ ಆ ವಾಲ್ಯೂಮ್ ಫುಲ್ ಏನು ತುಂಬಿಕೊಂಡಿರುತ್ತೆ ಅಂದರೆ ನೀರು, ಅದು ಎಲ್ಲಿಂದ ಬಂದಿರುವಂತಹ ನೀರು, ಈ ಒಂದು ಕೆನಲಿಂದ ಬಂದಿರೋ ನೀರು. ಹಾಗಾಗಿ ವಾಲ್ಯೂಮ್ ಆಫ್ ದ ವಾಟರ್ ಫ್ಲೋಡ್ ಇನ್ ದ ಕೆನಲ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಇರಿಗೇಷನ್ ಲ್ಯಾಂಡ್, ದಟ್ ಈಸ್ ದ ವಾಟರ್ ಸ್ಟ್ಯಾಂಡಿಂಗ್ ಆನ್ ದ ಇರಿಗೇಷನ್ ಲ್ಯಾಂಡ್ ಅಂತ ತಗೋಬಹುದು. ಮತ್ತೊಂದ್ಸಲ ಹೇಳ್ತೀನಿ, ವಾಲ್ಯೂಮ್ ಆಫ್ ದ ವಾಟರ್ ಫ್ಲೋಸ್ ಥ್ರೂ ದ ಕೆನಲ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ವಾಟರ್ ಸ್ಟ್ಯಾಂಡಿಂಗ್ ಆನ್ ದ ಇರಿಗೇಷನ್ ಲ್ಯಾಂಡ್. ಇರಿಗೇಷನ್ ಲ್ಯಾಂಡ್ ಇರ್ರೆಗ್ಯುಲರ್ ಶೇಪ್ ಇರೋದ್ರಿಂದ, ಸೊ ನಾವು ಅಕಸ್ಮಾತ್ ರೆಗ್ಯುಲರ್ ಶೇಪ್ ಅಂತ ಕನ್ಸಿಡರ್ ಮಾಡಿಕೊಂಡ್ರು ಆ ವಾಲ್ಯೂಮ್ ಏನಾಗುತ್ತೆ, ಏರಿಯಾ ಇಂಟು ಹೈಟ್ ಆಗುತ್ತೆ. ನೀವು ಇದು ಸ್ಕ್ವೇರ್ ಶೇಪಲ್ಲೇ ತಗೊಳ್ಳಿ, ಸ್ಕ್ವೇರ್ ಶೇಪಲ್ಲಿ ತೊಗೊಂಡ್ರೆ ಯಾವ ರೀತಿ ಬರುತ್ತೆ ನಿಮಗೆ, ಇಟ್ ವಿಲ್ ಬಿ ಇನ್ ದ ಶೇಪ್ ಆಫ್ ವಾಟ್, ಸ್ಕ್ವೇರಲ್ಲಿ ಇದ್ದರೆ ನಿಮಗೆ ಕ್ಯೂಬ್ ಶೇಪಲ್ಲಿ ಬರುತ್ತೆ. ಕ್ಯೂಬ್ದು ಫಾರ್ಮುಲಾ ಏನೋ, ವಾಲ್ಯೂಮು ಎ ಕ್ಯೂಬ್. ಓಕೆ, ಸೊ ಅದರಲ್ಲಿ ಎ ಸ್ಕ್ವೇರ್ ಇಂಟು ಎ ಅಂತ ತಗೋಬೋದು. ಎ ಸ್ಕ್ವೇರ್ ಅಂದ್ರೇನು, ಏರಿಯಾ. ಏರಿಯಾ ಇಂಟು ಹೈಟ್ ಅಂದ್ರೇನು, ಇಲ್ಲಿ ಹೈಟು ಎ ಇರೋದ್ರಿಂದ ವಿ ಆರ್ ಟೇಕಿಂಗ್ ಇಟ್ ಆಸ್ ವಾಟ್, ಎ. ಅದೇ ನೀವು ಕ್ಯೂಬಾಯ್ಡ್ ತಗೊಂಡ್ರೆ ಏನಾಗುತ್ತೆ, ಎಲ್ ಇಂಟು ಬಿ ಇಂಟು ಎಚ್. ಎಲ್ ಇಂಟು ಬಿ ಅಂದ್ರೇನು, ಏರಿಯಾ ಇಂಟು ಹೈಟ್. ನೀವು ಯಾವುದೇ ಇರ್ರೆಗ್ಯುಲರ್ ಶೇಪ್ ತಗೊಂಡ್ರು ಏರಿಯಾ ಇಂಟು ಹೈಟ್ ವಿಲ್ ಗಿವ್ಸ್ ಅಸ್ ದ ವಾಲ್ಯೂಮ್. ಹೌದಾ? ಸೊ ಅದು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಸಾಲ್ವ್ ಮಾಡೋದು ಬಹಳ ಈಸಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಾರ್ ಕೆನಲ್ಗೆ ಡೈಮೆನ್ಷನ್ಸ್ ಅಥವಾ ಟ್ಯಾಬ್ಯುಲೇಷನ್ಸ್ ಮಾಡೋಣ. ಕೆನಲ್ಗೆ ಏನು ಕೊಟ್ಟಿದ್ದಾರೆ, ವಿಡ್ತ್, ದಟ್ ಈಸ್ ಐ ವಿಲ್ ಟೇಕ್ ಇಟ್ ಆಸ್ ವಾಟ್, ವಿಡ್ತ್ ಆರ್ ಬ್ರೆಡ್ತ್. ವಿಡ್ತ್ ಆರ್ ಬ್ರೆಡ್ತ್. ಬ್ರೆಡ್ತ್ ಬಿ ಈಸ್ ಈಕ್ವಲ್ ಟು ವಾಟ್, 6 meters. ಡೆಪ್ತನ್ನ ನಾವು ಹೈಟ್ ಅಂತಲೂ ತಗೋಬೋದು. ಹೈಟ್ ಹೆಚ್ ಈಸ್ ಈಕ್ವಲ್ ಟು ವಾಟ್, 1.5 meter. ಸೊ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 15/10 meter. ಹೌದಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಓಕೆ, ಸ್ಪೀಡ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಕೊಟ್ಟಿದ್ದಾರೆ, ಸ್ಪೀಡ್ ಇನ್ ಫಾರ್ಮುಲಾ ಏನಾಗುತ್ತೆ, ದಟ್ ಈಸ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸನ್ನು ನಾವೇನಂತ ತಗೋಬೋದು, ಉದ್ದ ಡಿಸ್ಟೆನ್ಸ್ ಹಿಂಗೆ ಟ್ರಾವೆಲ್ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್, ಲೆಂತ್. ಇದು ಓಕೆ, ಸೊ ದಿಸ್ ಈಸ್ ವಿಡ್ತ್, ದಿಸ್ ಈಸ್ ಹೈಟ್ ಆರ್ ಡೆಪ್ತ್. ಸೊ ಹಾಗಾಗಿ ಡಿಸ್ಟೆನ್ಸನ್ನು ನಾವೇನಂತ ತಗೋಬೋದು, ಲೆಂತ್. ಸೊ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 10 km/h ಕೊಟ್ಟಿದ್ದಾರೆ. ಓಕೆ, ಸೊ 10 km/h ಕೊಟ್ಟಿರೋದ್ರಿಂದ ಐ ವಿಲ್ ಕನ್ವರ್ಟ್ ಇಟ್ ಇಂಟು, ಇಲ್ಲಿ ಬರಿತೀನಿ, ಸ್ಪೀಡ್ ಈಸ್ ಈಕ್ವಲ್ ಟು 10 km/h. ಇದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ಟೈಮ್ ಕೊಟ್ಟಿರೋದು ಮಿನಿಟ್ಸಲ್ಲಿ. ಆಮೇಲೆ ಯೂನಿಟ್ ಯಾವುದರಲ್ಲಿ ಇರೋದು, ಮೀಟರಲ್ಲಿ. ಕಿಲೋಮೀಟರ್ ಇದ್ದರೆ km/h, ಮೀಟರ್ ಇದ್ದರೆ ಐದರ್ ಇಟ್ ಹ್ಯಾಸ್ ಟು ಬಿ m/s ಆರ್ m/min. ಇಲ್ಲಿ ಮಿನಿಟಲ್ಲೇ ತಗೊಳ್ಳೋಣ. ಸೊ ಹಾಗಾಗಿ 10 ಕಿಲೋ ಮೀನ್ಸ್ ವಾಟ್, 1000. ಹವರ್ ಅಂದರೆ ಎಷ್ಟು ಮಿನಿಟ್ಸು, 60 minutes. ಸೊ ಹಾಗಾಗಿ 10 into 1000 ಡಿವೈಡೆಡ್ ಬೈ 60 m/min ಅಂತ ಬರ್ಕೋಬೋದು. ಹೌದಾ? ಸೊ ಹಾಗಾಗಿ ಇಲ್ಲಿ ಅದನ್ನೇ ಬರಿತೀನಿ, 10 into 1000 ಡಿವೈಡೆಡ್ ಬೈ 60. ಓಕೆ, ಸೊ ದಿಸ್ ವಿಲ್ ಬಿ ದ ಸ್ಪೀಡ್. ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಟೈಮ್ ಈಸ್ 30 minutes. ಸೊ ಹಾಗಾಗಿ 30 ಅಂತ ಬರಿತೀನಿ. ಇಲ್ಲೇನು ಬರಿಬೋದು, 3 1s 3 2s 2 1s 2 5s. 5 into 1000 means 5000 ವಾಟ್, 5000 ಈಸ್ ಈಕ್ವಲ್ ಟು ಲೆಂತ್. ಲೆಂತ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್, ಮೀಟರ್. ನೋಡಿ ಯಾಕೆ ಅಂತ ಹೇಳಿದ್ರೆ, ಸಿ ಇಲ್ಲೇನಿದೆ, ಇದು ದಿಸ್ ಈಸ್ m/min ಅಲ್ಲಿದೆ. ದಿಸ್ ಒನ್ 10 into 1000/60 ಈಸ್ ಇನ್ ಟರ್ಮ್ಸ್ ಆಫ್ m/min. ಹೌದಾ? ಇಂಟು 30 ಅನ್ನೋದು ಯಾವುದ್ರಲ್ಲಿದೆ, 30 ಅನ್ನೋದು ಮಿನಿಟ್ಸಲ್ಲಿದೆ. ಸೊ ಮಿನಿಟ್ಸ್ ಕ್ಯಾನ್ಸಲ್ ಆದರೂ ಉಳಿಯೋದೇನು, ಮೀಟರ್. ಸೊ ಹಾಗಾಗಿ ನಾವಿಲ್ಲಿ ಮೀಟರ್ ಅಂತ ಬರ್ಕೋಬಹುದು. ಸೊ ಎಷ್ಟು ಲೆಂತ್ ವಾಟರ್ ಹೋಗ್ತಾ ಇದೆ, 5000 meter, ಅಂದರೆ 5 km ಅಷ್ಟು ವಾಟರು ಹೋಗೋದು ಆ ಲ್ಯಾಂಡ್ ಒಳಗೆ ಬೀಳುತ್ತೆ ಅಂತ ಅರ್ಥ. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ಸ್ ಆದಮೇಲೆ ನಾವು ಲೆಟ್ ಅಸ್ ಗೋ ಫಾರ್ ವಾಟ್, ವಾಲ್ಯೂಮ್. ಹಾಗಿದ್ರೆ ಎಷ್ಟು ವಾಲ್ಯೂಮ್ ಆಫ್ ವಾಟರ್ ಕೆನಲಿಂದ ಹೋಯಿತು, ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಥ್ರೂ ಕೆನಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ವಿಚ್ ಈಸ್ ಲೆಂತ್ ಎಷ್ಟು 5000 meters. ಓಕೆ, ಬ್ರೆಡ್ತ್ ಎಷ್ಟಿದೆ, ಬ್ರೆಡ್ತ್ 6 ಇದೆ, ಇಂಟು ಹೈಟ್ ಎಷ್ಟಿದೆ, 1.5/10 ಇದೆ. ಸೊ 1010 ಕ್ಯಾನ್ಸಲ್, ಸಾರಿ 15/10 ಇದೆ. ಸೊ 1010 ಕ್ಯಾನ್ಸಲ್. ಸೊ ಇಲ್ಲೇನಾಗುತ್ತೆ, 15 6 15 5 75, 15 6 90, 500 ಇಂಟು 90. ಸೊ 9 5 45, 000. ಸೊ 45,000 m³ ಅಷ್ಟು ವಾಟರ್ ಅದ್ರ ಒಳಗಡೆ ಬಿತ್ತು. ಹೌದಾ? ಸೊ ದ ಸೇಮ್ ವಾಟರ್, ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಸ್ಟ್ಯಾಂಡಿಂಗ್ ಆನ್ ಇರಿಗೇಷನ್ ಲ್ಯಾಂಡ್.
ಸೊ ವಾಲ್ಯೂಮ್ ಆಫ್ ವಾಟರ್ ಫ್ಲೋ ಎಷ್ಟಾಗಿದೆ 45,000 ಆಗಿದೆ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಸ್ಟ್ಯಾಂಡಿಂಗ್ ಆನ್ ದಿಸ್ ಒನ್ ಎಷ್ಟಾಗಿದೆ ದಟ್ ಈಸ್ ವಿ ನೋ ದಟ್ ಏನಾಗುತ್ತೆ ಏರಿಯಾ ಇಂಟು ಹೈಟ್ ಏರಿಯಾ ಇಂಟು ಹೈಟ್ ಈಸ್ ವಾಟ್ ಓಕೆ ಏರಿಯಾ ಇಂಟು ಹೈಟ್ ಅಂತಲೇ ಬರ್ಕೊಳ್ಳೋಣ ಓಕೆ ಇದೆಲ್ಲ ಯಾವುದ್ರಲ್ಲಿದೆ ಮೀಟರ್ ಕ್ಯೂಬಲ್ಲಿದೆ ಬಟ್ ಹೈಟ್ ಆಫ್ ದ ಹೈಟ್ ಆಫ್ ದ ಇರಿಗೇಷನ್ ಲ್ಯಾಂಡ್ ಸೊ ಇಲ್ಲಿ ಬರ್ಕೊಳ್ತೀನಿ ಇರಿಗೇಷನ್ ಲ್ಯಾಂಡಿಗೆ ಓಕೆ ಇರಿಗೇಷನ್ ಲ್ಯಾಂಡ್ ಸೊ ಅದರದ್ದು ಏರಿಯಾ ಎಷ್ಟಿರುತ್ತೆ ನಮಗೆ ಗೊತ್ತಿಲ್ಲ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್ ಎಕ್ಸ್ ಮೀಟರ್ ಸ್ಕ್ವೇರ್ ಓಕೆ ಸೊ ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ದಟ್ ಈಸ್ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮೀಟರಿಗೆ ಕನ್ವರ್ಟ್ ಮಾಡೋದಾದರೆ 8/100 ಮೀಟರ್ ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡೋದಾದ್ರೆ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಸೊ ಹಾಗಾಗಿ 8/100 ಮೀಟರ್ ಸೊ ಏರಿಯಾನ ಏನಂತ ತಗೊಂಡಿದ್ದೀವಿ ಏರಿಯಾ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 8/100 ಇಸ್ ಈಕ್ವಲ್ ಟು 45000 ಸೊ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ಸೊ ಹಾಗಾಗಿ 45000 ಇಂಟು 100/8 ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಅನ್ ಆನ್ಸರ್ ಲೈಕ್ ದಿಸ್ ಸಿಂಪ್ಲಿಫೈ ಪಾಸ್ ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ನೀವು ಸೊ 8 1 8 5 6 2500 meter square. So the area that is irrigated is nothing but what 562500 meter square. Andre ee irregular shape in area eshide that is 562500 meter square. This is how you have to calculate the answer. ಆಯಿತಾ ಸೊ ನನಗೆ ಇಲ್ಲಿ ಏನು ನಾನು ನಿಮಗೆ ಇನ್ಡೆಪ್ತಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದು ಇರ್ರೆಗ್ಯುಲರ್ ಶೇಪ್ ಅವರು ಶೇಪ್ ಕೊಟ್ಟಿಲ್ಲ ಕೆಲವೊಂದು ಕ್ವಶನಲ್ಲಿ ಆ ಶೇಪ್ ಕೊಟ್ಬಿಡ್ತಾರೆ ದ ಇರಿಗೇಷನ್ ಲ್ಯಾಂಡ್ ವಿಲ್ ಬಿ ಇನ್ ದ ಶೇಪ್ ಆಫ್ ಎ ವಾಟ್ ಸರ್ಕಲ್ ಈಸ್ ಇನ್ ದ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಅಂದರೆ ಸರ್ಕಲಲ್ಲಿ ಕೋನ್ ಶೇಪಲ್ಲೂ ಅದು ಹೈಟನ್ನು ನೀವು ಕೋನ್ ಶೇಪಲ್ಲಿ ಬಂದು ನಿಂತ್ಕೋಬಹುದು ಅಥವಾ ಬೇರೆ ಯಾವುದಾದ್ರೂ ಒಂದು ಮೆಟೀರಿಯಲ್ ಅಂತ ಕೊಡಬಹುದು ಆಯಿತಾ ಸೊ ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೋಕೆ ಏರಿಯಾ ಇಂಟು ಹೈಟ್ ವಿಲ್ ಗಿವ್ ದ ವಾಲ್ಯೂಮ್ ದಟ್ಸ್ ಇಟ್ ಸೊ ಅದನ್ನು ನೀವು ಅಪ್ಲೈ ಮಾಡಿ ಇಲ್ಲಿ ಆನ್ಸರ್ ತೆಗಿಬೇಕು ಸೊ ದಿಸ್ ಈಸ್ ವಾಟ್ ದ ಆನ್ಸರ್ ಐ ಹೋಪ್ ಯು ಅಂಡರ್ಸ್ಟುಡ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಒಂದು 2 ಸಲ ಕ್ಯಾಲ್ಕುಲೇಟ್ ಮಾಡಿ ತುಂಬ ಈಸಿಯಾಗಿ ನಿಮಗೆ ಫೆಮಿಲಿಯರ್ ಆಗ್ತೀರಾ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 9 ನೋಡೋದಾದರೆ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್ ಓಕೆ ಸೊ ಪ್ರೀವಿಯಸ್ ಕ್ವಶನ್ ಏನಿದೆ ಅದೇ ರೀತಿ ಇರುವಂಥ ಕ್ವಶನು ಕಂಪೇರಬಲ್ ಕ್ವಶನು ತುಂಬ ಇಂಪಾರ್ಟೆಂಟ್ ಕ್ವಶನು ಫಾರ್ 4 ಮಾರ್ಕ್ಸ್ ಓಕೆ ಏನಿದೆ ನೋಡೋಣ ಎ ಫಾರ್ಮರ್ ಕನೆಕ್ಟ್ಸ್ ಎ ಪೈಪ್ ಆಫ್ ಇಂಟರ್ನಲ್ ಡಯಾ 20 ಸೆಂಟಿಮೀಟರ್ ಫ್ರಮ್ ಎ ಕ್ಯಾನಲ್ ಇಂಟು ಎ ಸಿಲಿಂಡ್ರಿಕಲ್ ಟ್ಯಾಂಕ್ ಇನ್ ಅರ್ ಫೀಲ್ಡ್ ವಿಚ್ ಈಸ್ 10 ಮೀಟರ್ ಇನ್ ಡಯಾ ಆ್ಯಂಡ್ 2 ಮೀಟರ್ ಇನ್ ಡೀಪ್ if water flows through the pipe at a rate of 3 km/h how much time it will take to fill the tank ಅರ್ಥ ಏನು ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ ಆ ಸಿಲಿಂಡ್ರಿಕಲ್ ಟ್ಯಾಂಕಿನ ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ ಕ್ವಶನ್ ಪ್ರಕಾರ 2 ಮೀಟರ್ ಇದೆ 2 ಮೀಟರ್ ಇದೆ ಓಕೆ ಸೊ 2 ಮೀಟರ್ ಇನ್ ಡೆಪ್ತ್ ಸೊ 2 ಮೀಟರ್ ಇದೆ ಅದೇ ಸಿಲಿಂಡ್ರಿಕಲ್ ಟ್ಯಾಂಕಿನ ಡಯಾಮೀಟರ್ ಎಷ್ಟಿದೆ 10 ಮೀಟರ್ ಇದೆ ಹಾಗಾಗಿ ರೇಡಿಯಸ್ ಎಷ್ಟಾಗುತ್ತೆ 5 ಮೀಟರ್ ಆಗುತ್ತೆ ಈ ಟ್ಯಾಂಕಿಗೆ ಏನನ್ನು ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಪೈಪನ್ನು ಕನೆಕ್ಟ್ ಮಾಡಿದ್ದಾರೆ ಆ ಪೈಪ್ ಎಷ್ಟಾದರೂ ಮೀಟರ್ ಉದ್ದ ಇರ್ಬೋದು ನಮಗೆ ಗೊತ್ತಿಲ್ಲ ಅದರ ಒಳಗಡೆ ವಾಟರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದಿಸ್ 3 km/h ಈ 3 km/h ಏನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಕ್ವಶನಲ್ಲಾಗಲಿ km/h ಸ್ಪೀಡ್ ಕೊಟ್ಟರೆ ಐದರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಅಂದರೆ ಲೆಂತ್ ಅಥವಾ ಹೈಟ್ ಕಂಡುಹಿಡಿಯೋದಕ್ಕೋಸ್ಕರ ಕೊಡ್ತಾರೆ ಇಲ್ಲಾಂದರೆ ಲೆಂತ್ ಕಂಡುಹಿಡಿಯೋದಕ್ಕೋಸ್ಕರ ಕೊಡ್ತಾರೆ ಇಲ್ಲ ಟೈಮ್ ಕಂಡುಹಿಡಿಯೋದಕ್ಕೋಸ್ಕರ ಕೊಡ್ತಾರೆ ಅದಕ್ಕೋಸ್ಕರನೇ ಕೊಡೋದು ಅದು ಬಿಟ್ಟು ಬೇರೆ ಇನ್ಯಾವುದು ಕೇಳುವಂತಹ ಏನು ಚಾನ್ಸಸ್ ಇಲ್ಲ ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಸ್ಪೀಡ್ ಕೊಡ್ತಿದ್ದಾರೆ ಅಂದರೆ ಏನರ್ಥ ಡಿಸ್ಟೆನ್ಸ್ ದಟ್ ಮೀನ್ಸ್ ವಾಟ್ ಲೆಂತ್ ಅಥವಾ ಹೈಟ್ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಈಗ ಇದರ ಡಯಾಮೀಟರ್ ಹೇಳ್ತಾ ಇದ್ದಾರೆ ದಟ್ ಈಸ್ 20 ಸೆಂಟಿಮೀಟರ್ ಓಕೆ ಇದರ ಲೆಂತ್ ನಮಗೆ ಗೊತ್ತಿಲ್ಲ ಪೈಪ್ ಎಷ್ಟಾದರೂ ಇರಲಿ ಪೈಪ್ ಎಷ್ಟು ಉದ್ದ ಇದೆ ಅಂತ ಕೇಳ್ತಿಲ್ಲ ಅಲ್ಲಿ ವಾಟರ್ ಎಷ್ಟು ಹೋಗ್ತದೆ ಅಂತ ವಾಲ್ಯೂಮ್ ಆಫ್ ವಾಟರ್ ದಟ್ ಮೀನ್ಸ್ ದ ಲೆಂತ್ ಆಫ್ ವಾಟರ್ ವಿಚ್ ಈಸ್ ಮೂವಿಂಗ್ ಆ ಲೆಂತನ್ನು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರನೇ ಸ್ಪೀಡ್ ಕೊಡ್ತಾ ಇರೋದು ಓಕೆ ಸೊ ಈಗ ಅವ್ರು ಕ್ವಶನ್ ಕೇಳ್ತಿರೋದೇನು ಈ ಲೆಂತ್ ಕಂಡುಹಿಡಿರಿ ಅಂತಲ್ಲ ಈ ಕ್ವಶನ್ ಕೇಳ್ತಿರೋದು ಇಲ್ಲಿಂದ ನೀರು ಹೋದರೆ ಈ ಟ್ಯಾಂಕ್ ಒಳಗಡೆ ಕಂಪ್ಲೀಟ್ ತುಂಬೋದಕ್ಕೆ ನೀರು ಎಷ್ಟು ಆಗುತ್ತೆ ಅಂತ ದಟ್ ಮೀನ್ಸ್ ವಾಲ್ಯೂಮ್ ಆಫ್ ದ ಟ್ಯಾಂಕ್ ಕಂಪ್ಲೀಟ್ ಫಿಲ್ ಆದರೆ ವಾಲ್ಯೂಮ್ ಆಫ್ ದ ಫುಲ್ ಟ್ಯಾಂಕ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ವಾಟರ್ ಫ್ಲೋಡ್ ಇನ್ ದ ಸಿಲಿಂಡ್ರಿಕಲ್ ಪೈಪ್ ಸೊ ಅದನ್ನು ಕನ್ಕ್ಲೂಡ್ ಮಾಡಿ ಬರೆಯೋದಾದರೆ ವಾಲ್ಯೂಮ್ ಆಫ್ ವಾಟರ್ ಫ್ಲೋಡ್ is equal to volume of tank volume of water flowed in ಎರಡು ಸಿಲಿಂಡರ್ ಇರೋದ್ರಿಂದ ಫಸ್ಟ್ ಟ್ಯಾಬ್ಲೆಟ್ ಮಾಡ್ಕೊಬಿಡೋಣ ಸೊ ಇದರಲ್ಲಿ ಫಸ್ಟ್ ಯಾವ್ದು ತಗೊಳ್ಳೋಣ ನಾವು ಫಸ್ಟ್ ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್ ಪೈಪ್ ಸಿಲಿಂಡ್ರಿಕಲ್ ಪೈಪ್
ಸೊ ಸಿಲಿಂಡ್ರಿಕಲ್ ಪೈಪ್ ತೊಗೊಂಡ್ರೆ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸಿಲಿಂಡ್ರಿಕಲ್ ಪೈಪ್? ರೇಡಿಯಸ್ ಆಫ್ ಪೈಪ್ ಇಸ್ ಈಕ್ವಲ್ ಟು ಡಯಾಮೀಟರ್ ಕೊಟ್ಟಿದ್ದಾರೆ 20 ಅಂತ ಹೇಳಿ. ಓಕೆ, ದಟ್ ಮೀನ್ಸ್ ವಾಟ್ 20 ಸೆಂಟಿಮೀಟರ್. ಎಸ್, 20 ಸೆಂಟಿಮೀಟರ್, ದಟ್ ಈಸ್ 20/2 ವಿಚ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ರೇಡಿಯಸ್ಸು. ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 10/100 ಮೀಟರ್. ಯಾಕೆ ಹೇಳಿ, ಇಲ್ಲೆಲ್ಲ ಮೀಟರಲ್ಲಿದೆ, ಹಾಗಾಗಿ ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದು ರೇಡಿಯಸ್ ಆಫ್ ಪೈಪ್ ಆಯಿತು. ಸೊ ಈಗ ಪೈಪಿನ ಹೈಟ್ ನಮಗೆ ಗೊತ್ತಿದೆಯಾ? ಹೈಟ್ ಗೊತ್ತಿಲ್ಲ, ಅದ್ರ ಬದಲು ಹೈಟನ್ನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವಾಟರ್ ಅಂತಲೇ ತೊಗೋಬೋದು, ಅಥವಾ ಲೆಂತ್ ಆಫ್ ದ ವಾಟರ್ ಅಂತನಾದರೂ ತೊಗೋಬೋದು. ಹೌದಾ? ಎಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕೊಟ್ಟಿರೋದೇನು? ಸ್ಪೀಡ್ ಈಸ್ ಈಕ್ವಲ್ ಟು 3 km/h ಕೊಟ್ಟಿದ್ದಾರೆ. ಕಿಲೋಮೀಟರ್, ಇದನ್ನು ಫಸ್ಟ್ ಅಂದರೆ ಕನ್ವರ್ಷನ್ ಮಾಡ್ಕೋಬೇಕು. ಯಾವುದಕ್ಕೆ? ಮೀಟರ್ ಪರ್ ಮಿನಿಟ್ಗೆ. ಯಾಕಂದರೆ ಇಲ್ಲಿ ಮೀಟರ್ ಇದೆ, ಮೀಟರ್ ಇದ್ದಾಗ ಐದರ್ ಯು ಕ್ಯಾನ್ ಗೋ ಫಾರ್ ಮೀಟರ್ ಪರ್ ಸೆಕೆಂಡ್ ಆರ್ ಮೀಟರ್ ಪರ್ ಮಿನಿಟ್. ಇಲ್ಲಿ ಮಿನಿಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ತುಂಬ ಅನುಕೂಲ. ಸೊ ಹಾಗಾಗಿ ಆಗ ಮಾಡ್ಕೋಬೋದು. ಸೊ 3 × 1000 / 60. ಓಕೆ, ಆಗಿದ್ರೆ ಸರ್ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಕೊಂಡ್ರೆ ನಮಗೆ ಕೊಡ್ತಾರ ಮಾರ್ಕ್ಸು? ಕೊಡ್ತಾರೆ, ಆಯಿತಾ. ಅದರಲ್ಲೇನು ಮೀಟರ್ ಪರ್ ಮಿನಿಟಲ್ಲೇ ಇಡಬೇಕು ಅಂತ ರೂಲ್ಸ್ ಏನಿಲ್ಲ. ಬಟ್ ಇಲ್ಲಿ ಕಿಲೋಮೀಟರ್ ಇರೋದ್ರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಏನು? ದಟ್ ಈಸ್ ದ ಕ್ಯಾಲ್ಕುಲೇಷನ್ ದಟ್ ವಿ ನೀಡ್ ಟು ಡೂ. 3 1s 3 20s. ಸೊ 0 0 ಕ್ಯಾನ್ಸಲ್, 2 1s 2 5s. ಸೊ ದಟ್ ಈಸ್ ಈಕ್ವಲ್ ಟು 50 m/min. ಇದು ಸ್ಪೀಡು. ಸೊ ಸ್ಪೀಡ್ ಈಸ್ ನನಗೇನು ಬೇಕು? ಇಲ್ಲಿ ಹೈಟ್ ಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೇನು? ಹೈಟ್ ಆರ್ ಲೆಂತ್ ಆಫ್ ದ ಪೈಪು ಡಿವೈಡೆಡ್ ಬೈ ಟೈಮ್. ಸೊ ನನಗೆ ಹೆಚ್ ಬೇಕಾಗಿರೋದ್ರಿಂದ ಹೆಚ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಸ್ಪೀಡ್ ಇಂಟು ದಿಸ್ ಈಸ್ ವಾಟ್? ಸ್ಪೀಡನ್ನ ನಾವು ಯೂಶಲಿ 9th ನಾವು ತಿಳ್ಕೊಂಡಿರ್ತೀವಿ. ದಟ್ ಈಸ್ ಸ್ಪೀಡನ್ನು ವಿ ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಹಾಗಾಗಿ ವಿ ಇಂಟು ಟಿ. ವಿ ಎಷ್ಟಾಗಿದೆ? 5. ಸೊ 50 ಇಂಟು ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ಹಾಗಾಗಿ ಟೈಮ್ನ ಟಿ ಅಂತ ಬರ್ಕೊಳ್ತೀನಿ. ಓಕೆ, ಇಲ್ಲಿ ಏನು ಅನ್ನೋನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಟೈಮ್. ಹೈಟ್ನಲ್ಲ, ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ವಾಟರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೈಮ್ನ. ಸೊ ಇದಿಷ್ಟನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಈಗೇನು ಮಾಡೋಣ? ಓಕೆ, ಫಾರ್ ಟ್ಯಾಂಕಿನ ಟ್ಯಾಬ್ಯುಲೇಷನ್ಸ್ ಬರ್ಕೊಳ್ಳೋಣ. ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಟ್ಯಾಂಕ್? 2 meter ಹೈಟ್ ಆಫ್ ದ ಟ್ಯಾಂಕ್. ಅದೇ ರೀತಿ ರೇಡಿಯಸ್ ಆಫ್ ಟ್ಯಾಂಕ್ ಈಸ್ ಈಕ್ವಲ್ ಟು 10/2 ವಿಚ್ ಈಸ್ ಈಕ್ವಲ್ ಟು 5 meter ರೇಡಿಯಸ್ ಆಫ್ ಟ್ಯಾಂಕ್. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಲ್ಯೂಮ್ ಆಫ್ ದ ವಾಟರ್ ಫ್ಲೋ, ಇದು ಯಾವ ಶೇಪಲ್ಲಿದೆ? ದಟ್ ಈಸ್ ಇನ್ ದ ಶೇಪ್ ಆಫ್ ವಾಟ್? ಸಿಲಿಂಡರ್, ವಿಚ್ ಈಸ್ ನಥಿಂಗ್ ಬಟ್ πr²h is equal to what is the volume of the tank? ಅದು ಕೂಡ ಸಿಲಿಂಡರ್ ಶೇಪಲ್ಲಿದೆ. ಸೊ ಇದು ಪೈಪ್ ಆಗಿರೋದ್ರಿಂದ RP ಬರಿತೀನಿ, HP ಅಂತ ಬರಿತೀನಿ. ಇಲ್ಲೂ ಅಷ್ಟೇ ಹೈಟ್ ಆಫ್ ದ ಪೈಪ್ ಇರೋದ್ರಿಂದ HP ಅಂತ ಮೆನ್ಷನ್ ಮಾಡ್ಕೊಬೇಡ, ಕನ್ಫ್ಯೂಷನ್ಸ್ ಆಗೋದು ಬೇಡ. ವಾಲ್ಯೂಮ್ ಆಫ್ ದ ಟ್ಯಾಂಕ್ ಈಸ್ ಈಕ್ವಲ್ ಟು ವಾಟ್? ದಟ್ ಈಸ್ ಆಲ್ಸೋ πr/t²h/t². ಪೈ ಗೆಟ್ಸ್ ಕ್ಯಾನ್ಸಲ್. ರೇಡಿಯಸ್ ಆಫ್ ದ ಟ್ಯಾಂಕ್ ಎಷ್ಟಿದೆ? ದಟ್ ಈಸ್ 5 ಇದೆ. ಹೈಟ್ ಆಫ್ ದ ಟ್ಯಾಂಕ್ ಎಷ್ಟಿದೆ? 2 ಇದೆ. ಹೌದಾ? ಎಸ್. ಸೊ ರೇಡಿಯಸ್ ಆಫ್ ದ ಪೈಪ್ ಎಷ್ಟಿದೆ? ರೇಡಿಯಸ್ ಆಫ್ ದ ಪೈಪ್ ಇಸ್ 10/100. 10/100 ಇಂಟು 10/100 ಇಂಟು. ಸೊ ಹೈಟ್ ಆಫ್ ದ ಪೈಪ್ ಎಷ್ಟಿದೆ ಗೊತ್ತಿಲ್ಲ, ಹಾಗಾಗಿ 50 ಇಂಟು ಟೈಮ್ ಅಂತ ತೊಗೊಳ್ಳೋಣ. ನೋಡಿ, ಇಲ್ಲಿ ಅನ್ನೋನ್ ಹೋಲ್ ಈಕ್ವೇಷನಲ್ಲಿ ಟೈಮ್ ಮಾತ್ರ ಅನ್ನೋನ್ ಬಂತು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು? ಟೈಮ್ನ. ಓಕೆ, ಸೊ ಈಗೇನು ಮಾಡೋಣ? 10 1s 10 10s 10 1s 10 10s. ಓಕೆ, ಸೊ 10 1s 10 5s 5 1s 5 2s. ಸೊ ಇಲ್ಲಿ 2 ಉಳಿತು. t/2 ಇಸ್ ಈಕ್ವಲ್ ಟು 5 ಇಂಟು 2. ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಓಕೆ, ಸೊ ಇಲ್ಲೇನಾಗಿದೆ? ಸಿ ಹಿಯರ್, ಈಗ ರೇಡಿಯಸ್ ಸ್ಕ್ವೇರ್ ಇರೋದ್ರಿಂದ ಐ ಹ್ಯಾವ್ ಟು ರೈಟ್ ಇಟ್ ಆಸ್ ವಾಟ್? 5 ಇಂಟು 5 ಇಂಟು ಹೈಟ್ ಈಸ್ 2. ಸೊ ಹಾಗಾಗಿ ಇಲ್ಲೇನು ಉಳಿತೆ? 5 ಇಂಟು 5 ಇಂಟು 2. ಈ 2ನ ಈ ಕಡೆ RHSಗೆ ತಗೊಂಡು ಹೋದರೆ 5 5s 25, 25 2s 50. ಸೊ 50 ಇಂಟು 2 ವಿಚ್ ಈಸ್ ಈಕ್ವಲ್ ಟು 100. ಸೊ ಟೈಮನ್ನು ಯಾವುದ್ರಲ್ಲಿ ಇಟ್ಕೊಂಡಿದ್ವಿ? ಇಲ್ಲೆಲ್ಲ km/h ಇದ್ದಿದ್ದು, ಆಮೇಲೆ ಯಾವುದು ಕನ್ವರ್ಟ್ ಮಾಡ್ಕೊಂಡ್ವಿ? ಮೀಟರ್ ಪರ್ ಮಿನಿಟ್. 50 meter per minute ಇಟ್ಕೊಂಡಾಗಲೇ ನಮಗೆ ಈ 50 ಇಂಟು ಟೈಮ್ ಬಂದಿದ್ದು. ಸೊ ಹಾಗಾಗಿ ಟೈಮ್ ಈಸ್ ಇನ್ ಟರ್ಮ್ಸ್ ಆಫ್ ವಾಟ್? ಮಿನಿಟ್ಸ್. ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರೆ 100 minutes ಬೇಕಾಗುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್? 1 hour. ಓಕೆ, ಸೊ 1 hourಗೆ 60 minutes ಹೋದರೆ ಇನ್ 40 minutes. ಸೊ 1 hour 40 minutes ಹೀಗೂ ಬರಿಬೋದು, ಅಥವಾ 100 minutes ಅಂತಲೂ ಬರಿಬೋದು, ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಾದರೂ ಬರಿಬೋದು. ದಟ್ ಈಸ್ 100 ಡಿವೈಡೆಡ್ ಬೈ 60 ಹವರಿಗೆ ಕನ್ವರ್ಟ್ ಮಾಡೋದಾದರೆ ದಟ್ ಈಸ್ 2 3s 2 5s. ಹೌದಾ? ಸೊ 3 1s ಓಕೆ, ಸೊ ದಟ್ ಈಸ್ ಡಿವೈಡ್ ಮಾಡ್ತಾ ಹೋದರೆ 3 5ನ. ಸೊ 3 1s 3 2. ದಟ್ ಮೀನ್ಸ್ ವಾಟ್? 3 1 ಓಕೆ ಫೈನ್. So you can write it as what? 1. Okay, 3 alwa ಕೆಳಗಡೆ. Okay, so 3 2
1/2/3 ಹವರ್ ಅಂತನಾದರೂ ಬರಿಬೋದು. ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಾದರೂ ಇಡ್ಬೋದು. ವಿಚ್ ಎವರ್ ಯಾವುದಿಟ್ರೂ ನಿಮಗೆ ಆನ್ಸರು ಕರೆಕ್ಟಾಗಿ ಬರುತ್ತೆ. ಓಕೆ, ಮಾರ್ಕ್ಸ್ ಕೊಡ್ತಾರೆ. ಸೊ ದಿಸ್ ಈಸ್ ವಾಟ್ ದ ಕ್ಯಾಲ್ಕುಲೇಷನ್. ಸೊ ವೆರಿ ಒಂದು 2-3 ಸಲ ಕ್ಯಾಲ್ಕುಲೇಟ್ ಮಾಡಿ ನೀವು ಫೆಮಿಲಿಯರ್ ಆಗ್ತೀರಾ. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ವೆರಿ ಕ್ಲಿಯರ್ಲಿ. ಸೊ ನಿಮಗೇನಾದರೂ ಕ್ವೆರಿ ಇದ್ದರೆ, ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ಕ್ವಶನ್ಸ್ಗಳು ಅರ್ಥ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.